ಇನ್ನು ಹನಿ ಟ್ರ್ಯಾಪ್ ವಿಚಾರ ಕೇವಲ ಸದನ ಅಷ್ಟೇ ಅಲ್ಲ, ಸದನದ ಹೊರಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು. ಇನ್ನು ಪರ ವಿರೋಧ ಹೇಳಿಕೆಗಳು ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನೇರವಾಗಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿರುವಂಥದ್ದು ಇರ್ಬೋದು. ಅದರ ಜೊತೆಗೆ ಈಗಾಗಲೇ ಹನಿ ಟ್ರ್ಯಾಪ್ ಪ್ರಕರಣವನ್ನು ನ್ಯಾಯಾಂಗ ತನಿಖೆ ಕೋರಿ ರಾಜ್ಯಪಾಲರ ಬಳಿ ಹೋಗಿ ನಿಯೋಗ ತೆಗೆದುಕೊಂಡೋಗಿರುವಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಹಾಗಾದರೆ ಸದನದ ಒಳಗೆ ಒಂದು ಭಾಗ ಆದರೆ ಸದನದ ಹೊರಗೆ ಏನಾಯಿತು ಅದನ್ನು ಕೂಡ ನೋಡೋಣ ಬನ್ನಿ. ಹನಿ ಟ್ರ್ಯಾಪಿಗೆ ಪಾರ್ಟಿನೂ ಇಲ್ಲ, ಜಾತಿನೂ ಇಲ್ಲ, ವ್ಯಕ್ತಿಯೂ ಇಲ್ಲ. ಹನಿ ಟ್ರ್ಯಾಪಿಗೆ ಕೇವಲ ಅಧಿಕಾರದ ದಾಹ ಅಷ್ಟೇ. ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ? ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಯಾರಿಗೂ ರಕ್ಷಣೆ ಮಾಡಲ್ಲ, ಯಾರಾದರೂ ಇರಲಿ. ಹನಿ ಟ್ರ್ಯಾಪ್ ಅಖಾಡಕ್ಕೆ ಎರಡು ಪಕ್ಷಗಳ ಹೈಕಮಾಂಡ್ ಎಂಟ್ರಿ. ಮಧುಬಲೆ ಸಚಿವ ಕೆಎನ್ ರಾಜಣ್ಣರಿಗೆ ಎಣೆದಿರುವ ಮಧುಬಲೆ ಸುತ್ತ ರಾಜಕೀಯ ಆಟ ಗರಿಗೆದರಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಸಿಎಂ ಕುರ್ಚಿ ಪಟ್ಟದ ಆಟವನ್ನ ತಳುಕು ಹಾಕ್ತಾ ಇದೆ. ಈ ಮಧ್ಯೆ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸಂದೇಶ ರವಾನಿಸಿದ್ರೆ ಹಸ್ತಪಾಳಿಯ ಕೈ ವರಿಷ್ಠರಿಗೆ ಸುದ್ದಿ ಮುಟ್ಟಿಸಿದೆ. ಸಿಎಂ ರಾಜೀನಾಮೆ ಆಗ್ರಹಿಸುವಂತೆ ಬಿಜೆಪಿ ಹೈಕಮಾಂಡ್ ಸೂಚನೆ. ಬಿಜೆಪಿ ಹನಿ ಟ್ರ್ಯಾಪ್ ವಿಚಾರ ಮುಂದಿಟ್ಟು ಸಿಎಂ ಸಿದ್ದರಾಮಯ್ಯರನ್ನ ಕಟ್ಟಿಹಾಕೋ ಪ್ಲಾನ್ ಮಾಡಿಕೊಂಡಿದೆ. ಖುದ್ದು ದೆಹಲಿ ಸಚಿವರೇ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಅಶೋಕ್ಗೆ ಕರೆ ಮಾಡಿದ್ದಾರೆ. ತೀವ್ರ ಹೋರಾಟ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಎಂಬ ಸೂಚನೆ ರವಾನಿಸಿದೆ. ಕಾಂಗ್ರೆಸ್ ಕೆಲ ಸಂಸದರಿಂದ ಹೈಕಮಾಂಡ್ಗೆ ದೂರು. ಬಿಜೆಪಿ ಮಾತ್ರ ಅಲ್ಲ, ಕಾಂಗ್ರೆಸ್ ಅಂಗಳದಲ್ಲೂ ಹನಿ ಟ್ರ್ಯಾಪ್ ಸುದ್ದಿ ಮುಟ್ಟಿದೆ. ಕಾಂಗ್ರೆಸ್ನ ಕೆಲ ಸಂಸದರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ಗೆ ದೂರು ಕೊಟ್ಟಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ರಾಜ್ಯ ನಾಯಕರ ಭಿನ್ನಾಭಿಪ್ರಾಯ ಶಮನ ಮಾಡುವಂತೆ ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ಹನಿ ಟ್ರ್ಯಾಪ್ ಎಂದ ಅಶೋಕ್. ಮಹಾನಾಯಕನೇ ಪ್ರೊಡ್ಯೂಸರ್ ಅಂತ ಸಿಟಿ ರವಿ ಬಾಂಬ್. ಬಿಜೆಪಿ ನಾಯಕರು ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಗರಿಗೆದರಿದ್ದ ಪಟ್ಟದ ಆಟಕ್ಕೆ ಹನಿ ಟ್ರ್ಯಾಪ್ ಪ್ರಕರಣವನ್ನ ತಳುಕು ಹಾಕಿದ್ದಾರೆ. ಸಿಎಂ ಕುರ್ಚಿಗಾಗಿನೇ ಟ್ರ್ಯಾಪ್ ನಡೀತಾ ಇದೆ ಅಂತ ಅಶೋಕ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಮಹಾನಾಯಕನೇ ಹನಿ ಟ್ರ್ಯಾಪ್ ಪ್ರೊಡ್ಯೂಸರ್ ಅಂತ ಸಿಟಿ ರವಿ ಬಾಂಬ್ ಸಿಡಿಸಿದ್ದಾರೆ. ಮುಖ್ಯಮಂತ್ರಿ ಚೇರ್ಗೋಸ್ಕರ ಇದೆಲ್ಲ ನಡೀತಾ ಇರೋದು. ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಅಲ್ಲಿ ಕಾಂಗ್ರೆಸ್ ಅವರು ಮುಳುಗಿದ್ದಾರೆ. ಅದರಿಂದ ಇದು ಚೇರ್ಗೋಸ್ಕರ ನಡೀತಾ ಇರುವಂತ ಒಂದು ಟ್ರ್ಯಾಪ್. ಇದು ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ತನಿಖೆ ಮಾಡಿಸ್ಲಿ, ಇಲ್ಲ ಅಂದರೆ ಸಿಬಿಐ ಎನ್ಕ್ವೈರಿ ಕೊಡಲಿ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ಅಭಿಪ್ರಾಯ. ಪ್ರೊಡಕ್ಷನ್ ಯೂನಿಟ್ಟು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದೆ. ಪ್ರೊಡ್ಯೂಸರು ಕಾಂಗ್ರೆಸ್ ಪಾರ್ಟಿಯ ಮಹಾನ್ ನಾಯಕರು. ಬಲಿಯಾಗಿರೋರು ಎಲ್ಲ ಪಕ್ಷದವರು. ಎಷ್ಟು ಜನರ ರಾಜಕೀಯ ಭವಿಷ್ಯವನ್ನು, ಎಷ್ಟು ಜನರ ಸಂಸಾರವನ್ನು, ಎಷ್ಟು ಜನರ ಸಾರ್ವಜನಿಕ ಬದುಕನ್ನು ಯಾವ್ಯಾವ ರೀತಿ ಹಾಳು ಮಾಡಿದಾರೋ ಅನ್ನೋದು ಯೋಚನೆ ಮಾಡಲಿಕ್ಕೂ ಕೂಡ ಬಹಳ ಕಠಿಣವಾಗಿರೋ ಸಂಗತಿ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ಬಸವರಾಜ ಬೊಮ್ಮಾಯಿ. ದೆಹಲಿಯಲ್ಲಿ ಈ ಬಗ್ಗೆ ಮಾತನಾಡಿರುವ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಸಿಎಂ ಸಿದ್ದರಾಮಯ್ಯರ ರಾಜೀನಾಮೆ ಕೇಳಿದ್ದಾರೆ. ಮತ್ತೊಂದು ಕಡೆ ಛಲವಾದಿ ನಾರಾಯಣಸ್ವಾಮಿ ಇದೊಂದು ಹನಿ ಟ್ರ್ಯಾಪ್ ಸರ್ಕಾರ ಅಂತ ಜೆರೆದಿದ್ದಾರೆ. ಮುಖ್ಯಮಂತ್ರಿಗಳು ಈ ನೈತಿಕ ಚಟುವಟಿಕೆ ತಮ್ಮ ಮೂಗಿನ ನೇರಕ್ಕೆ ನಡೆಯುವಂಥ ಈ ಸಂದರ್ಭದಲ್ಲಿ ಅವರು ನೈತಿಕ ಜವಾಬ್ದಾರಿ ಹೊತ್ತು ಇಲ್ಲದಿದ್ದರೆ ರಾಜ್ಯದ ಜನತೆ ಇವತ್ತು ಯಾಕಾದರೂ ಇಂಥ ಸರ್ಕಾರವನ್ನು ತಂದಿದ್ದೇವೆ ಅಂತ ಪಶ್ಚಾತ್ತಾಪ ಪಡುವಂಥ ದಿನ ಇವತ್ತು ಬಂದಿದೆ. ಇವತ್ತು ಈ ಸರ್ಕಾರವನ್ನು ಹನಿ ಟ್ರ್ಯಾಪ್ ಸರ್ಕಾರ, ಮಧುಬಲೆ, ಎಂಥ ಒಂದು ವಿಪರ್ಯಾಸ, ಇಂಥ ಒಂದು ಕೆಟ್ಟ ಪರಂಪರೆಗೆ ಈ ಸರ್ಕಾರ ಇವತ್ತು ನಾಂದಿ ಆಡ್ತಾ ಇದೆ. ನೀವು ಹಲೋ ಅಂದ್ರೆ ಹಲೋ ಅಂತಾರೆ ಎಂದ ಡಿಕೆ. ಇನ್ನು ಡಿಸಿಎಂ ಡಿಕೆ ಸುಮ್ಮನಿದ್ರೆ ನಿಮ್ಮ ಹತ್ರ ಯಾರಾದ್ರೂ ಬರ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ಮುಂದುವರಿದು ನೀವು ಹಲೋ ಅಂದ್ರೆ ಹಲೋ ಅಂತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರ ಮಂಪರು ಪರೀಕ್ಷೆಗೆ ಶಾಸಕ ಪ್ರದೀಪ್ ಈಶ್ವರ್ ಆಗ್ರಹಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ, ಹನಿ ಟ್ರ್ಯಾಪು ಸುಮ್ಮನೆ ಯಾರಾದ್ರು ನಿಮ್ಮ ಹತ್ರ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅಲ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲ್ಲ ನಾನು ವಿಶ್ ಮಾಡ್ತೀನ? ಮಾನ್ಯ ಯತ್ನಾಳ್ ಅವ್ರನ್ನ, ಸುನೀಲ್ ಕುಮಾರ್ ಅವ್ರನ್ನ ಮಂಪರು ಪರೀಕ್ಷೆ ಮಾಡಬೇಕು.
ಅದು ಸಾಧ್ಯ ಆದರೆ ಲೈವ್ ಸ್ಟ್ರೀಮಿಂಗ್ ಇಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ. ಅವರಿಬ್ಬರನ್ನು ಮಂಪರ್ ಪರೀಕ್ಷೆ ಮಾಡಿದ್ರೆ ಸತ್ಯ ಆಚೆ ಬರುತ್ತೆ ಅನ್ನೋ ನಂಬಿಕೆ ನಂದು. ನಾನು ಆರ್ ಅಶೋಕ್ ಅವ್ರನ್ನು ಮಂಪರ್ ಪರೀಕ್ಷೆ ಲಿಸ್ಟಲ್ಲಿ ಸೇರಿಸಿ ಅಂತ ಅವ್ರ ಹೆಸರು ಆ್ಯಡ್ ಮಾಡ್ತಾ ಇದ್ದೀನಿ. ರಾಜ್ಯ ರಾಜಕಾರಣದಲ್ಲಿ ವಾಗ್ಯುದ್ಧ ಮುಂದುವರೆದಿದೆ. ಬಿಜೆಪಿಗೆ ಕೈಪಡೆ ವಿರುದ್ಧ ಅಸ್ತ್ರ ಸಿಕ್ಕರೆ ಕಾಂಗ್ರೆಸ್ ನಾಯಕರು ತನಿಖೆಯ ಭರವಸೆ ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.